ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವ್ರತಧಾರಣೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ 92ನೇ ಜನ್ಮದಿನವನ್ನು ಯಾದಗಿರಿ ತಾಲೂಕಿನ ಯಟ್ಟಳ್ಳಿ ಗ್ರಾಮದಲ್ಲಿ ಹುಟ್ಟುಹಬ್ಬದಂದು ಅಮ್ಮನವರ ಮತ್ತು ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ವಿವಿಧ ತಳಿಯ ಸಸ್ಯಗಳನ್ನು ವಿತರಿಸುವ ಮೂಲಕ ಆಚರಿಸಲಾಗಿದೆ. ಬಳಿಕ ಮಾತನಾಡಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮೊದ್ನಾಳ್ ರವರ ಇಡೀ ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮಾಜದವರಿಗೆ ದೇವತೆ ಸ್ವರೂಪವಾಗಿ ಮಾತೆ ಮಾಣಿಕೇಶ್ವರಿ ಅಮ್ಮನವರ ಆದರ್ಶಗಳ ನಾವೆಲ್ಲರೂ ಕೂಡ ಬಲಿಷ್ಠ ಸಮಾಜ ಕಟ್ಟಲು ಮುಂದಾಗಬೇಕು ಎಂದಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಭಾಗದಲ್ಲಿ ಪ್ರವಾಸಿ ತಾಣಗಳು ಇರುವುದಿಲ್ಲ. ಆದ ಕಾರಣ ಯಾನಗುಂದಿ ಸೂರ್ಯನಂದಿ ಬೆಟ್ಟವನ್ನ ಪ್ರವಾಸಿ ತಾಣ ಮತ್ತು ಪ್ರಾಣಿ ಸಂಗ್ರಹಾಲಯ ವಿಶೇಷ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಈ ಭಾಗದ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರಗಳು ಮುಂದಾಗಬೇಕಾಗಿದೆ ಎಂದಿದ್ದಾರೆ. ಪ್ರಾಣಿ ಹಿಂಸೆ ಸಂಪೂರ್ಣ ನಿಲ್ಲಬೇಕು ಅಂತ ಸಂಕಲ್ಪ ಮಾಡಿರುವ ಮಾತೆ ಮಾಣಿಕೇಶ್ವರಿ ಅಮ್ಮನವರ ಸಂದೇಶವನ್ನ ಎಲ್ಲರೂ ಕೂಡ ಪಾಲಿಸುವ ಮೂಲಕ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಇದರಿಂದಾಗಿ ಜೀವನದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯ ಎಂದಿದ್ದಾರೆ. ಮಾತಾಜಿ ಅವರು ನೆಲೆಸಿರುವ ಯಾನಗುಂದಿಯ ಸೂರ್ಯನಂದಿ ಬೆಟ್ಟದಲ್ಲಿ ಎಲ್ಲಿ ನೋಡಿದ್ರೂ ಗಿಡ ಮರಗಳಿಂದ ತುಂಬಿದೆ. ಅವರಿಗೆ ಪರಿಸರದ ಮೇಲೆ ವಿಪರೀತವಾಗಿ ಕಾಳಜಿ ಇತ್ತು. ಹೀಗಾಗಿ ಈ ದಿನದಂದು ವಿವಿಧ ತಳಿಯ ಸಸ್ಯಗಳನ್ನು ವಿತರಿಸುವ ಮೂಲಕ ಅನುಕೂಲ ಮಾಡಿಕೊಡಲಾಗ್ತಾ ಇದೆ ಎಂದು ತಿಳಿಸಿದರು. ಯುವ ಜನತೆ ವಿಶೇಷವಾಗಿ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಅಂದಾಗಲೇ ಸಮಾಜದಲ್ಲಿ ಸುಧಾರಣೆ ಮಾಡಲು ಸಾಧ್ಯ. ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಅಂದಾಗಲೇ ಮಾದರಿ ಸಮಾಜವನ್ನ ಕಟ್ಟಲು ಅನುಕೂಲವಾಗುತ್ತೆ ಎಂದಿದ್ದಾರೆ. ಪ್ರಮುಖವಾಗಿ ಕೋಲಿ ಸಮಾಜದ ಬಾಂಧವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ ಇದರಿಂದಾಗಿ ಮುಖ್ಯವಾಹಿನಿಗೆ ಬರಲು ಸಾಧ್ಯವಿದೆ. ಶಿಕ್ಷಣಕ್ಕೆ ಒತ್ತು ನೀಡದಿದ್ದರೆ ತೀರಾ ಸಮಾಜದಲ್ಲಿ ಹಿಂದುಳಿದು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾಬು ಖಾನ್ ಹೊಸಳ್ಳಿ, ನಾಗಪ್ಪ ಮಾಜಿ ಮೆಂಬರ್, ಶರಣಪ್ಪ ಯಲಗರ್, ದೊಡ್ಡ ಶರಣಪ್ಪ ಯಲಗರ್, ಭೀಮರಾಯ್ ಮಣ್ಣಿನೂರ್, ಸಾಬಣ್ಣ ಕಳ್ಳೇರ್, ಶಿವಪ್ಪ ಮಣ್ಣಿನೂರ್, ಈರಪ್ಪ ಯಲಗರ್, ದೇವಪ್ಪ ತಳವಾರ್, ಚಂದಮ್ಮ ಮಣ್ಣಿನೂರ್, ದೇವೇಂದ್ರಮ್ಮ, ಗುಂಜಲಮ್ಮ, ಲಕ್ಷ್ಮಿ, ಮುತ್ತಮ್ಮ, ಮಲ್ಲಿಕಾರ್ಜುನ್ ಯಲಗರ್, ಯಲ್ಲಾಲಿಂಗ ಮಣೆನೂರ್, ಮಲ್ಲಪ್ಪ ಮಣೆನೂರ್, ನಾಗಪ್ಪ ಹೋಟೆಲ್, ಸಾಬಣ್ಣ ಮಣೆನೂರ್, ನಾಗೇಂದ್ರ ಮಣೆನೂರ್, ರೆಡ್ಡಿ ಮಣೆನೂರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.